ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತು ಮಾರ್ನಿಂಗಿಂದನೇ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ವಚ್ಚು ಯೂಸ್ ಮಾಡ್ತಿರೋ ಫೇಸ್ ವಾಶ್ ಬಂದ್ಬಿಟ್ಟು ಮಿನಿಮಲಿಸ್ಟ್ ಅವ್ರದ್ದು ಓಟ್ಸ್ದು. ಅವಳು ಲಾಸ್ಟ್ ಟೈಮು ಸೆಟಾಫಿಲ್ ಯೂಸ್ ಮಾಡ್ತಾಯಿದ್ಲು ಯಾವಾಗ್ಲೂ. ಸೊ ನಾನು ಒಂದು ಸತಿ ತರಿಸ್ಕೊಂಡಿದ್ದೆ, ಇದು ಓಟ್ಸೋದು ಫ್ರೀ ಬಂದಿತ್ತು. ಸೊ ಅದಕ್ಕೆ ನಾನು ದೊಡ್ಡ ಸೈಜ್ ತರಿಸ್ಕೊಂಡು ಯೂಸ್ ಮಾಡ್ತಿದ್ದೆ. ಒನ್ ಟೈಮ್ ಯೂಸ್ ಮಾಡಿದ್ಲು. ಸೇಮ್ ಸೆಟಾಫಿಲ್ ಮತ್ತು ಮಿನಿಮಲಿಸ್ಟ್ ಎರಡೂ ಸೇಮ್ ಒಂದೇ ಥರ ಇದೆ ಮಮ್ಮಿ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೆಟಾಫಿಲ್ ಏನು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಇದು ಒಂದು ಸ್ವಲ್ಪ 300 ರುಪೀಸ್ಗೆಲ್ಲ ಸಿಗುತ್ತೆ. ಬಟ್ ಸೆಟಾಫಿಲ್ಗಿಂತ ಚೆನ್ನಾಗಿದೆ ಅಂತ ನನ್ನ ಒಪಿನಿಯನು, ನನಗೆ ಇಷ್ಟ ಆಯಿತು. ಸೆಟಾಫಿಲ್ ಒಂದು ಸ್ವಲ್ಪ ಆಯ್ಲಿ ಥರ ಅನ್ನಿಸ್ತಾ ಇರುತ್ತೆ, ಬಟ್ ಇದು ಆ ಥರ ಎಲ್ಲ ಒಂದು ಸ್ವಲ್ಪ ಫ್ರೆಶ್ನೆಸ್ಸು ಕೊಡುತ್ತೆ. ತುಂಬ ಚೆನ್ನಾಗಿದೆ, ಸೆಟಾಫಿಲ್ಗಿಂತ ಚೆನ್ನಾಗಿದೆ. ಸೆಟಾಫಿಲ್ ಇಷ್ಟಪಡೋರು ಖಂಡಿತ ಈ ಮಿನಿಮಲಿಸ್ಟ್ ಓಟ್ಸು ಫೇಸ್ ವಾಶ್ ಏನಿದೆ ಅದು ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಟ್ನಿಗೆ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಸೈಡಿಗೆ ಇಟ್ಬಿಟ್ಟು ಇವಾಗ ಇಡ್ಲಿ ಇಟ್ಕೊಂಬಿಡೋಣ ಅಂತ ಇಡ್ಲಿ ಇಟ್ಕೊತಾ ಇದ್ದೀನಿ. ಸೊ ಇಡ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಯೂಸ್ ಮಾಡೋದು ಬಂದ್ಬಿಟ್ಟು ಕೋಕೋನಟ್ ಆಯಿಲು. ಇಡ್ಲಿ ಏನಾದರೂ ಕೋಕೋನಟ್ ಥರ ಸ್ಮೆಲ್ ಬರುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು. ಏನೂ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಮ್ಗೆ ಅಭ್ಯಾಸ ಆಗಿರೋದ್ರಿಂದ ಆ ಥರ ಅನಿಸುತ್ತೆ ಏನೋ ಗೊತ್ತಿಲ್ಲ. ಸೊ ನಮಗೆ ಏನು ಸ್ಮೆಲ್ ಬರೋಲ್ಲ. ಫಸ್ಟ್ ಟೈಮ್ ತಿನ್ನೋರಿಗೆ ಸ್ವಲ್ಪ ಸ್ಮೆಲ್ ಬಂದರೂ ಬರ್ಬೋದೇನೋ ಅಂದ್ಕೊಳ್ತೀನಿ. ಸೊ ಇಡ್ಲಿ ಪ್ಲೇಟಲ್ಲಿ ಇದು 24 ಇಡ್ಲಿ ಬರುತ್ತೆ. ಒನ್ ಟೈಮ್ ಇಟ್ಟರೆ ಸಾಕು, ಅಚ್ಚು ಬಾಕ್ಸ್ಗೆ ನಾವು 3 ಜನಕ್ಕೂ ಒಂದೇ ಸತಿಗೆ 24 ಇಡ್ಲಿ ಸರಿ ಹೋಗ್ಬಿಡುತ್ತೆ. ಇಡ್ಲಿ ಕೂಡ ಅಷ್ಟೇ ತುಂಬಾ ಫ್ಲಫಿಯಾಗಿ ಬರುತ್ತೆ. ನಾನು ಇದು ಬರುತ್ತಾರೆ ರೇಷನ್ ಅಕ್ಕಿ, ಅದನ್ನು ರುಬ್ಬಿಟ್ಟು ಹಿಟ್ಟು ಮಾಡ್ಕೊಳ್ತೀನಿ. 1-1.5 ಗ್ಲಾಸ್ ಅಷ್ಟೇ ಮಾಡ್ಕೊಳ್ತೀನಿ, ಜಾಸ್ತಿ. ಇವಾಗ ಇಡ್ಲಿ ತಿಂದಿರ್ತಾರ, ಮತ್ತು ಮಧ್ಯಾಹ್ನ ಕೊಟ್ಟರೆ ಅದನ್ನು ತಿನ್ನಲ್ಲ, ಮತ್ತು ನೈಟ್ ಕೊಟ್ಟರು ತಿನ್ನಲ್ಲ. ಸೊ ಅದರಿಂದ ಒನ್ ಟೈಮ್ಗೆ ಖಾಲಿ ಆಗಬೇಕು, ಆ ಥರ ನಾನು ಪ್ಲ್ಯಾನ್ ಮಾಡಿ 1 ಗ್ಲಾಸ್ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀನಿ. ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು, ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಆ ರೀತಿ ಎಲ್ಲ ಮಾಡಲ್ಲ. ಸೊ 2 ಜನ ಮಕ್ಕಳು ಆ ಥರ ಅತ್ತೆ ಮಾವ ಆ ಥರ ಎಲ್ಲ ಇದ್ದಾಗ ಇಟ್ಕೊಬೋದು. ಯಾಕಂದರೆ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಬ್ರೇಕ್ಫಾಸ್ಟಲ್ಲಿ ಪ್ಲ್ಯಾನ್ ಮಾಡೋದು. ಸೊ ಮಕ್ಕಳಿದ್ದಾಗ ಈಸಿಯಾಗಿ ದೋಸೆ ಎಲ್ಲ ಇಡ್ಲಿ ಮಾಡ್ಕೊಳ್ಬೋದು. ಬಟ್ ನಮ್ಮ ಮನೇಲಿ ಆ ಥರ ನಡೆಯಲ್ಲ, ಅದರಿಂದ ನಾನು 1 ಗ್ಲಾಸಷ್ಟು ಮಾಡ್ಕೊಳ್ತೀನಿ. ಇಲ್ಲ ಹಬ್ಬ ಜಾಸ್ತಿ ಬೇಕು ಅಂದರೆ 1.5 ಗ್ಲಾಸಷ್ಟು ಅಕ್ಕಿನ ಹಾಕ್ಬಿಟ್ಟು ಅವತ್ತು ಡೇಗೆ ಏನಿದೆ ಅವತ್ತು ಖಾಲಿ ಮಾಡಿಬಿಡ್ತೀನಿ. ಇಡ್ಲಿಗೆ ಇಟ್ಟಿದ್ದಾಯಿತು. ಕಡಲೆ ಬೀಜಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ತುರ್ಕೊಳ್ತಾ ಇದ್ದೀನಿ. ನಾನು ನಿನ್ನೆ ಫಿಶ್ ಸಾರು ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಗಂಗಾ ಅವರು ಫಿಶ್ ಸಾರು ಜೊತೆ ಇಡ್ಲಿ ತಿಂತೀನಿ, ವಚ್ಚುಗೆ ಮಾತ್ರ ಚಟ್ನಿ ಮಾಡು ಅಂತ ಹೇಳಿದ್ರು. ನಿಮಗೂ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ನಿನ್ನೆಗಿಂತ ಇವತ್ತು ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗೆ ತುಂಬ ಟೇಸ್ಟಿಯಾಗಿತ್ತು. ಬಟ್ ತುಂಬ ಕ್ಲಿಯರಾಗಿ ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ರೆಸಿಪಿನೂ ಶೇರ್ ಮಾಡಿಲ್ಲ. ಸೊ ಡೆಫಿನೆಟಾಗಿ ನೆಕ್ಸ್ಟ್ ಟೈಮ್ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಚಟ್ನಿಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ತುರಿದಿದ್ನಲ್ಲ ಅದನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆ ಬೀಜ ಹುರಿದಿದ್ದನ್ನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ತೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸುಮ್ಮನೆ ಮುರಿದ್ಬಿಟ್ಟು ಹಾಗೆ ಹಾಕ್ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ಹುಣ್ಸೆಹಣ್ಣು ಹಾಕ್ಕೊತಾರೆ, ನಾನು ಯೂಸ್ ಮಾಡಲ್ಲ. ಸಾಲ್ಟ್ ಹಾಕಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ತೀನಿ ಅಷ್ಟೇ. ಬೇಕು ಅಂತಂದರೆ ಸೆಂಟ್ರಲ್ಲಿ ನಿಮ್ಮ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ತಿಕ್ಕಾಗೆ ರುಬ್ಕೊಳ್ಳಿ. ಆಮೇಲೆ ಬೇಕು ಅಂತಂದರೆ ನೀವು ನೀರನ್ನ ಸೇರಿಸ್ಕೊಂಡು ಕೂಡ ಆ್ಯಡ್ ಮಾಡ್ಕೊಬೋದು. ಒಂದೇ ಸತಿ ನೀರು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ನಿಮಗೆ ನುಣ್ಣಗೆ ಬೇಕು ಅಂದರೆ ತುಂಬ ಚಟ್ನಿ ಅಂತಂದರೆ ಸ್ವಲ್ಪ ನುಣ್ಣಗಿದ್ರೇ ಚೆನ್ನಾಗಿರುತ್ತೆ. ತರಿಯಾಗಿದ್ದ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ನಾನು ಈ ಥರ ಒಗ್ಗರಣೆ ಹಾಕೋದು ತುಂಬ ದಿನ ಆಯಿತು, ಅದು ಅಲ್ಲೇ ಬಿಟ್ಬಿಟ್ಟಿದ್ದೆ ಹಳೆ ಮನೆಯಲ್ಲೇ. ಸೊ ಅದರಿಂದ ನಾನು ಸೌಟಲ್ಲಿ, ನಮ್ಮಮ್ಮ ಯಾವಾಗಲೂ ಈ ಥರ ಸೌಟಲ್ಲಿ ಒಗ್ಗರಣೆ ಹಾಕೋರು ಸಾಂಬಾರಿಗೆ, ಇಡ್ಲಿ ಸಾಂಬಾರು ಮಾಡಿದಾಗ ಆ ಥರ ಎಲ್ಲ. ಅದು ನೆನಪಾಯಿತು, ಈಸಿ ಅಲ್ವಾ, ಯಾಕೆ ಪ್ಯಾನ್ ಬೇರೆ ಅಷ್ಟು ದೊಡ್ಡದು ಯೂಸ್ ಮಾಡಿ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಇವಾಗ ಸೌಟಲ್ಲೇ ನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಯಲ್ಲು, ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಅಷ್ಟೇ, ಚಟ್ನಿ ರೆಡಿ ಆಗುತ್ತೆ. ಒಗ್ಗರಣೆ ಹಾಕೋದ್ರಿಂದ ಮಧ್ಯಾಹ್ನದವರೆಗೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ನೆಕ್ಸ್ಟ್ ಇದು ಈವ್ನಿಂಗು, ಅದಾದಮೇಲೆ ನಾನು ಬ್ಲಾಗ್ ಶೂಟ್ ಮಾಡಿಲ್ಲ ಸಮ್ಟೈಮ್ಸ್, ಯಾಕಂದರೆ ಮೊಬೈಲ್ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಸೊ ಅದರಿಂದ
ಸೊ ಈವ್ನಿಂಗ್ ವಚ್ಚುಗೆ ಇವತ್ತು ಕಾಫಿ ಬೇಕು ಅಂತ ಹೇಳಿದ್ಲು. 1 ಮಂತ್ಗೆ ಇಲ್ಲ 2 ಮಂತ್ಸಿಗೆ ಒಂದು ಸತಿ ಅವಳಿಗೆ ಪಾರ್ಲೇಜಿ ಅಂದರೆ ತುಂಬ ಇಷ್ಟ, ಅಂದರೆ ಕಾಫಿ ಜೊತೆ ತಿನ್ನೋದಕ್ಕೆ. ಸೊ ಅದರಿಂದ ಕಾಫಿ ಮಾಡಿಕೊಡ್ತಾ ಇದ್ದೀನಿ ವಚ್ಚುಗೆ. ಬರೀ ಪಾರ್ಲೇಜಿನೂ ಕೂಡ ರೆಡಿ ಇಟ್ಕೊಂಡಿದ್ದಾಳೆ ಆಲ್ರೆಡಿ. ಅದಾದಮೇಲೆ ಮಾರ್ನಿಂಗು ನಾನು ಫ್ಲಿಪ್ಕಾರ್ಟಲ್ಲಿ ಕುಕ್ಕರ್ನ ಬುಕ್ ಮಾಡಿದ್ದೆ. ಸೊ 3 ಬರುತ್ತೆ, 3 ಕಾಂಬೋ ಕುಕ್ಕರ್ಸ್ನ. ಸೊ ನಾನು ಏನು ಮಾಡಿದ್ದೀನಿ ಮಿಸ್ಟೇಕು ಅಂತಂದರೆ, ನಿಮ್ಗೇನಾದರೂ ಗೊತ್ತಿದ್ರೆ ನಂಗೆ ಸ್ವಲ್ಪನಾದರೂ ಹೆಲ್ಪ್ ಮಾಡಿ. ನನಗಂತೂ ಐಡಿಯಾನೇ ಇಲ್ಲ. ನಾನು ನಾರ್ಮಲ್ ಕುಕ್ಕರ್ ಹಾಕ್ಕೊಂಡು ಇಂಡಕ್ಷನ್ ಬೇಸ್ ಅಂತ ನಾನು ನೋಡಲೇ ಇಲ್ಲ. ಇದು ಇಂಡಕ್ಷನ್ ಬೇಸ್ ಅಂತೆ. ಸ್ಟವ್ ಮೇಲೆ ಯೂಸ್ ಮಾಡ್ಬೋದಾ ಮಾಡಬಾರ್ದಾ ಅಂತಲೂ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ 2 ಇಂಡಕ್ಷನ್ ಬೇಸ್ ಇದ್ದರೆ ಸ್ಟವ್ ಮೇಲೆ ಯೂಸ್ ಮಾಡ್ಬೋದು ಅಂತ ಕೆಲವೊಂದು ಕೊಟ್ಟಿರ್ತಾರೆ. ಬಟ್ ಇದೇನು ಆ ಥರ ಕೊಟ್ಟಿರಲಿಲ್ಲ. ಯೂಸ್ ಮಾಡೋದಕ್ಕೂ ತುಂಬಾ ಭಯ ಆಗ್ತಿತ್ತು. ಸೊ ನಾನು ಅವರು ಕೊಟ್ಟು, ಅದೇ ಓಪನ್ ಬಾಕ್ಸ್ ಡೆಲಿವರಿ ಅಲ್ವಾ, ಸೊ ಅದಕ್ಕೆ ಅವರೆಲ್ಲ ಕೊಟ್ಬಿಟ್ಟು ಹೋದರು. ನಾನಿವಾಗ ಎಲ್ಲನೂ ಕೂಡ ನೋಡಿ ಜೋಡಿಸ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ತೋರಿಸ್ತೀನಿ. ಬ್ಯಾಕ್ ಸೈಡು ಇಂಡಕ್ಷನ್ ಬೇಸ್ ಅಂತ ಆ ಥರ ಡಾಟ್ ಥರ ಬಂದಿರುತ್ತೆ. ಸೊ ಅದನ್ನು ಸ್ಟವ್ ಮೇಲೆ ಯೂಸ್ ಮಾಡಿದ್ರೆ, ಏನಾದರೂ ಗೊತ್ತಿದ್ದರೆ ಖಂಡಿತ ನಿಮಗೆ ಅಕಸ್ಮಾತ್ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಂತಂದರೆ ನಿಜವಾಗ್ಲೂ ನನಗೊಂದು ಕಮೆಂಟ್ಸಲ್ಲಿ ತಿಳಿಸಿ, ಯೂಸ್ ಮಾಡ್ಬೋದಾ ಅಂತಂದ್ಬಿಟ್ಟು. ನನಗೆ ಇದರಲ್ಲಿ ಏನೂ ಹೇಳಲಿಲ್ಲ ಸ್ಟವ್ ಮೇಲೆ ಯೂಸ್ ಮಾಡ್ಬೋದು ಅಂತ. ಸೊ ನೋಡ್ಬೋದು ಈ ಥರ ಇದೆ. ಈ ಥರ ಇದ್ದರೆ ಮ್ಯಾಗ್ನೆಟ್ ಇರುತ್ತಂತೆ, ಅದರಿಂದ ಇಂಡಕ್ಷನ್ ಸ್ಟವಲ್ಲಿ ತುಂಬ ಬೇಗ ಹೀಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಓಕೆ, ಟೆಸ್ಟ್ ಮಾಡೇ ಬಿಡೋಣ ಅಂತ ಭಯ ಆಗ್ತಿತ್ತು. ಸೊ ಏನಾದರೂ ಬ್ಲಾಸ್ಟ್ ಆಗಿಬಿಡುತ್ತೇನೋ, ಆಮೇಲೆ ಬೇಗ ಹೀಟ್ ಆಗಿಬಿಡುತ್ತೇನೋ ಅಂತ. ಸೊ ಈ ಥರ ಇಂಡಕ್ಷನ್ ಬೇಸಲ್ಲಿ ಸ್ಟವ್ ಮೇಲೆ ಮಾಡಿದರೆ ಯಾವ ಥರ ಆಗುತ್ತೆ ಅಂತಂದ್ಬಿಟ್ಟು ನಾನು ಒಂದೇ ಸತಿ ಚೆಕ್ಕೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಇದನ್ನೆಲ್ಲ ಫಿಟ್ ಮಾಡಿಕೊಂಡು ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ಸ್ಟವ್ ಅಂತೂ ಈ ಬ್ರ್ಯಾಂಡ್, ಅದೇನೋ ಬ್ರ್ಯಾಂಡು ಅಂತ ಚೆನ್ನಾಗಿರೋಂಥ ಫೇಮಸ್ ಬ್ರ್ಯಾಂಡ್ ಏನಲ್ಲ, ಅದು ಮೀಗೋ ಅಂತ ಏನೋ ಇದೆ. ಚೆನ್ನಾಗಿದೆ ಸ್ಟವ್. ಚಿಕ್ಕದಾಗಿ ಒಂದು 3 ಲೀಟರು, 2 ಲೀಟರು, 1 ಲೀಟರು. 1 ಲೀಟರ್ ಕುಕ್ಕರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಕ್ಯೂಟಾಗಿ ಅನ್ನಿಸ್ತಾ ಇತ್ತು ನನಗೆ. ಓಕೆ, ಚೆಕ್ ಮಾಡಿಬಿಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಸಿಂಪಲಾಗಿ ಒಂದು ಪಲಾವ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಅದೇ 1 ಲೀಟರ್ ಕುಕ್ಕರ್ ಇದೆಯಲ್ಲ, ಆ ಕುಕ್ಕರಲ್ಲೇ ನಾನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪಲಾವ್ಗೆ ಏನೇನು ಗರಂ ಮಸಾಲ ಇದೆಯಲ್ಲ, ಚಕ್ಕೆ, ಲವಂಗ, ಕಲ್ಲು ಎಲ್ಲನೂ ಕೂಡ ಸೇರಿಸ್ಕೊಂಡು ಒಂದು ಚಿಕ್ಕ ಆನಿಯನ್ ಸೇರಿಸ್ಕೊಂಡಿದ್ದೀನಿ, ಒಂದು ಚಿಕ್ಕ ಟೊಮೊಟೊ ಕೂಡ ಸೇರಿಸ್ಕೊಂಡು, ಈ ಪೇಸ್ಟ್ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪನೇ ಹಾಕಿದ್ರಿ. ಇದು ಒಂದೇ ಒಂದು ಚಿಕ್ಕ ಗ್ಲಾಸಷ್ಟು ರೈಸ್ ಮಾಡ್ತಿರೋದ್ರಿಂದ. ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ವೆಜಿಟೇಬಲ್ಸ್ನ ಸೇರಿಸ್ಕೊತಾ ಇದ್ದೀನಿ. ನನ್ನ ಹತ್ರ ಇದೇ 3 ವೆಜಿಟೇಬಲ್ ಇತ್ತು. ಕ್ಯಾರೆಟು, ಆಲೂಗಡ್ಡೆ ಇತ್ತು. ಆಲೂಗಡ್ಡೆ ಜೊತೆಗೆ ಸ್ವಲ್ಪ ಬೀನ್ಸನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಜೊತೆಗೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನ ಚೆಕ್ ಮಾಡೋಕ್ಕೋಸ್ಕರ ಅಂತಲೇ ನಾನು ಮಾಡಿದ್ದು, ಅಂದರೆ ಯಾವ ಥರ ಬರುತ್ತೆ ಅಂತ. ನಾರ್ಮಲಾಗಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇದರಲ್ಲಿ ಏನಾಯಿತು ಅಂದರೆ, ನೀವು ಎಂಡ್ವರೆಗೂ ನೋಡಿ, ಸ್ವಲ್ಪ ಟರ್ಮರಿಕ್ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನೀರು ಮಿಸ್ಟೇಕ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ 1/4 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೆ, 2 ಗ್ಲಾಸಸ್ಸಷ್ಟು ರೈಸ್ ವಾಟರ್ ಹಾಕ್ಬಿಟ್ಟಿದ್ದೀನಿ. ಅದು ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನನಗೆ ತುಂಬ ಭಯ ಆಗ್ತಿತ್ತು, ಇದೆಲ್ಲ ಅದು ಬ್ಲಾಸ್ಟ್ ಆಗಿಬಿಡುತ್ತಾ ಏನೋ ಅಂತ ಅಂದ್ಬಿಟ್ಟು. ಸೊ ಸದ್ಯ ಏನೂ ಆಗಲಿಲ್ಲ. ಇದು ಮೋಸ್ಟ್ಲಿ ಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ನನಗೆ ಅಷ್ಟೊಂದು ಕನ್ವೀನಿಯೆಂಟ್ ಅಂತ ಅನಿಸಿಲ್ಲ. ಯೂಸ್ ಮಾಡ್ತಾ ಕನ್ವೀನಿಯೆಂಟ್ ಆಗ್ಬೋದು. ಸೊ ರೈಸನ್ನ ಸೇರಿಸಿದ್ದೀನಿ. ರೈಸ್ ಎಲ್ಲ ಸೇರಿಸಾದ್ಮೇಲೆ ಇವಾಗ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಇತ್ತು, ಉಪ್ಪನ್ನ ಸೇರಿಸ್ಕೊಂಡೆ. ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ವಿಸಿಲ್ ತೊಗೊಳ್ಳೋಣ, ಜಾಸ್ತಿ ತೊಗೊಂಡ್ರೆ ಆಮೇಲೆ ಮುದ್ದೆ ಥರ ಆಗುತ್ತೆ ಅಂತ ಅಂದ್ಕೊಂಡು 1 ವಿಸಿಲ್ ಮಾತ್ರ ತೊಗೊಂಡೆ. ಸೊ 1 ವಿಸಿಲ್ ಬಂದಿದ ತಕ್ಷಣ ಇನ್ನೇನು ಸ್ಟೀಮ್ ಇರುತ್ತಲ್ಲ ಅದು ಹೋಗೋವರೆಗೂ ಅಂತಂದ್ಬಿಟ್ಟು ಸ್ಟವ್ ಕೂಡ ಆಫ್ ಮಾಡಿ, ಸ್ಟೀಮ್ ಎಲ್ಲ ಹೋದ್ಮೇಲೆ ನಾನಿವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ಮುದ್ದೆ ಥರ ಆಯಿತು. ನನ್ನ ಪ್ರಕಾರ, ನಾನು ಗೆಸ್ ಮಾಡಿರೋ ಪ್ರಕಾರ ಇದು ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಲೇ ಅಂದ್ಕೊಳ್ತೀನಿ. ಬಟ್ ಅದು ತಣ್ಣಗಾದಮೇಲೆ ಬಿಡಿಯಾಗಾಯಿತು. ಬಟ್ ಈಗ ಬಿಸಿ ಇದ್ದಾಗ ಮುದ್ದೆ ಥರ ಅಂತ ಫೀಲ್ ಆಗ್ತಿತ್ತು. ಬಟ್ ಟೇಸ್ಟಲ್ಲಿ ಕೂಡ ಡಿಫ್ರೆನ್ಸ್ ಅಂತ ಅನ್ನಿಸ್ತು. ನನ್ನ ಮಸಾಲೆ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಯಿತಾ ಏನೋ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು, ಟೇಸ್ಟ್ ವೈಸು ಸ್ವಲ್ಪ ಡಿಫ್ರೆಂಟಾಗಿತ್ತು. ಓಕೆ ಅಂತಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ತೊಗೊಂಡ್ಮೇಲೆ ಅದು ರಿಟರ್ನ್ ಆಪ್ಷನ್ ಕೂಡ ಇರಲಿಲ್ಲ. ಸೊ ಅದರಿಂದ ರಿಟರ್ನ್ ಮಾಡೋದಕ್ಕೆ
ಯಾಕಂದರೆ ಓಪನ್ ಬಾಕ್ಸ್ ಡೆಲಿವರಿ ಹಾಕಿದ್ಮೇಲೆ ನಿಮಗೆಲ್ಲ ಸರಿ ಇದೆ ಅಂತಂದಾಗ ಅವರು ಡೆಲಿವರಿ ರಿಟರ್ನ್ ತೊಗೊಳ್ಳಲ್ಲ. ನೆಕ್ಸ್ಟ್ ಪಲಾವೆಲ್ಲ ತಿಂದ್ವಿ. ವಚ್ಚು ಸ್ವಲ್ಪ ಬೇಗ ಬರ್ತಾಳಲ್ಲ, ಎಕ್ಸಾಮ್ಸ್ ನಡೀತಾ ಇದೆ. ಇವತ್ತು NCCದು ಡ್ರೆಸ್ ಕೊಟ್ರಂತೆ. ಅವಳು ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ಲು. ತುಂಬ ಜನ ಹೆಣ್ಮಕ್ಳನ್ನ NCCಗಾಗಲಿ ಸ್ಪೋರ್ಟ್ಸ್ಗಾಗಲಿ ಅವ್ರಿಗೇನಾದರೂ ಒಂದು ಎಕ್ಸ್ಪೋಸ್ ಆಗೋವಂಥದ್ದು ಅಂತಂದರೆ ಈ ಥರ ಸ್ಪೋರ್ಟ್ಸಲ್ಲೆಲ್ಲ ಚಡ್ಡಿ ಹಾಕ್ಕೋಬೇಕು ಆ ಥರ ಅಂತಂದರೆ ಪ್ರತಿಯೊಂದು ತಂದೆ ತಾಯಿನೂ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ. ಅದೇ ಗಂಡು ಮಕ್ಕಳು ಅಂತಂದರೆ ಏನನ್ನೂ ಯೋಚನೆ ಮಾಡಲ್ಲ, ಹೌದಾ ಸೇರ್ಕೊಳ್ತೀಯಾ ಅಂತಂದ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಬಟ್ ನಾನು ವಚ್ಚುನ ಸ್ವಲ್ಪ ಡಿಫ್ರೆಂಟಾಗೇ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೆ. ಈಗಿರೋ ಸಮಾಜಕ್ಕೆ ಈಗಿರೋ ಸಮಾಜದಲ್ಲಿ ಕಾಲು ಕಾಣಿಸ್ಬಾರ್ದು, ಕೈ ಕಾಣಿಸ್ಬಾರ್ದು ಅಂತ ತುಂಬ ಜನಕ್ಕಿರುತ್ತೆ. ಬಟ್ ನನಗೇನು ಅಂತಂದರೆ ಹೆಣ್ಣನ್ನು ನಾವು ಯಾಕೆ ಅಷ್ಟೊಂದು ಕೀಳಾಗಿ ನೋಡಬೇಕು? ನಾವು ನೋಡೋದ್ರಿಂದ ಈಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಯಾವ ಥರ ಹೆಣ್ಣು ಅಂತ ಬೆಳೆಸಿರ್ತಾರೋ ನಾವು ಅದೇ ರೀತಿ ಬೆಳ್ಸಕ್ಕೆ ಹೋಗ್ತೀವಿ. ಬಟ್ ನಾವು ಅದೇ ರೀತಿ ಬೆಳೆಸ್ತೀವಿ, ಮತ್ತು ನಮ್ಮ ಮಕ್ಳು ಏನಾಗ್ತಾರೆ, ಹೆಣ್ಣು ಇದೇ ಥರ ಇರಬೇಕು, ಹೆಣ್ಣು ಬರೀ ಅಡುಗೆ ಮಾಡಬೇಕು, ಹೆಣ್ಣು ಬಟ್ಟೆ ವಾಶ್ ಮಾಡಬೇಕು. ಸೊ ಬರೀ ಬೇರೆಯವ್ರ ಮನೆಗೆ ಮದುವೆ ಮಾಡಿಕೊಟ್ರೆ ಅವ್ರ ಮನೆಯೊಳಗೆ ಮತ್ತೆ ಬಟ್ಟೆ ತೊಳಿಬೇಕು, ಮನೆ ಒರೆಸ್ಬೇಕು, ಪೂಜೆ ಮಾಡಬೇಕು, ಅಡುಗೆ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಇಷ್ಟೇ ಕೆಲಸ ಅನ್ನೋ ಥರ ನಾವೇ ಅವ್ರ ಮೈಂಡಲ್ಲಿ ತುಂಬಿ ಇಟ್ಟಿರ್ತೀವಿ. ಸೊ ನಮ್ಮನೇಲೂ ಹಾಗೇ ಇತ್ತು. ಬಟ್ ನನಗೊಂದು ಕನ್ಸಂತ ಇತ್ತು, ನನ್ನ ಲೈಫಲ್ಲಿ ನಾನು ಏನೇನು ಮಾಡೋಕ್ಕಾಗಿಲ್ಲ, ನನ್ನ ಮಗಳಾದ್ರೆ ಅಟ್ಲೀಸ್ಟ್ ಮಾಡಲಿ ಅಂತ. ಸೊ ಕೆಟ್ಟೋಗ್ತಾರೆ, ನೀವು ಇಷ್ಟೊಂದು ಬ್ರಾಡಾಗಿ ಮೈಂಡಾಗಿ ಬೆಳೆಸ್ತೀರಾ ಅಂತ ತುಂಬ ಜನ ಕೂಡ ಅಂದ್ಕೊಳ್ಬೋದು. ಸೊ ಕೆಟ್ಟೋಗ್ತಾರೆ ಅನ್ನೋದ್ರು ನಾವು ಮನೆಯಲ್ಲೇ 3 ಹೊತ್ತು 4 ಗೋಡೆ ಮಧ್ಯೆ ಕೂಡಾಕ್ಬಿಟ್ಟು ಬೆಳೆಸಿದ್ರು ಕೆಟ್ಟೋಗ್ಬೇಕು ಅಂತಿದ್ರೆ ಹೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅವ್ರನ್ನ ಒಂದು ಅಕಸ್ಮಾತ್ ಏನೋ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಜೀವನದಲ್ಲಿ ಏನಾಗಬೇಕು ಅಂತಿರುತ್ತೋ ಅದು ಖಂಡಿತ ಆಗೇ ಆಗುತ್ತೆ. ಅದರಿಂದ ನಾನು ಇತ್ತೀಚೆಗೆ ಅಂದ್ಕೊಂಡಿರೋದು, ಪ್ರಪಂಚ ತುಂಬ ಕೆಟ್ಟೋಗಿದೆ, ಹೆಣ್ಮಕ್ಳನ್ನ ತುಂಬ ಕಂಟ್ರೋಲಲ್ಲಿ ಬೆಳೆಸಬೇಕು, ತುಂಬ ಕಂಡೀಷನಾಗಿ ಬೆಳೆಸಬೇಕು ಅನ್ನೋದು ತುಂಬ ಜನ ಪೇರೆಂಟ್ಸ್ಗೆ ಇದ್ದೇ ಇರುತ್ತೆ. ಈವನ್ ನಮ್ಮನೇಲೂ ಕೂಡ ಅದು ಅಷ್ಟೇ. ಬಟ್ ವಚ್ಚುಗೆ ಏನಾದರೂ ಮಾಡಬೇಕು ಅಂತಂದರೆ ಮಾಡ್ಸೋಣ, ಏನಾಗುತ್ತೆ, ಸ್ಪೋರ್ಟ್ಸ್ ಸೇರಿಕೊಂಡ್ರೆ ಸ್ಪೋರ್ಟ್ಸಲ್ಲಿ ಇರ್ತಾಳೆ, ಅವಳ ಮೈಂಡ್ ಯಾವಾಗ ಬ್ಯುಸಿಯಾಗಿರುತ್ತೆ ಅದು ಬೇರೆದ್ರ ಕಡೆ ಹೋಗಲ್ಲ. ಆ ಟೈಮ್ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಅಂತ ಇರುತ್ತೆ, ಒಂದು ಏನಂತ ಏಜ್ ಗ್ರೋ ಆಗ್ತಾ ಕೆಲವೊಂದು ಟೈಮ್ ಅಂತ ಇರುತ್ತೆ. ಆಗ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಹ್ಯಾಪನ್ ಎಲ್ಲರ ಲೈಫಲ್ಲೂ. ಅದು ಬಟ್ ಹೋಗ್ತಾ ಇರುತ್ತೆ, ಅದು ಅಲ್ಲೇ ಸ್ಟೇ ಆಗಿರಲ್ಲ. ನಾವು ಹೇಳ್ಕೊಡ್ಬೇಕು ಅನ್ನೋದು ನಾನು ಅಂದ್ಕೊಂಡಿದ್ದೀನಿ. ಈಗ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ಲು ವಚ್ಚು. ಸೊ ಕೆಲವೊಬ್ರು ಹೆಣ್ಮಕ್ಳನ್ನ ಇಷ್ಟಪಡಲ್ಲ. ಅದೇ ಗಂಡು ಮಗು ಆಯಿತು ಅಂದರೆ ತುಂಬಾ ಖುಷಿ ಪಡ್ತಾರೆ. ಅಯ್ಯೋ ಗಂಡು ಮಗು ಆಯಿತಾ, ನಮ್ಮ ಮನೆಗೆ ಗಂಡು ಬಂದ ಅಂತ. ಬಟ್ ಅವ್ನು ಮುಂದೆ ಏನು ನೋಡ್ಕೊತಾನೋ ಇಲ್ಲ ಅವ್ನು ಏನು ಮಾಡ್ತಾನೋ ಅದು ಅವ್ರಿಗೆ ಬೇಡ. ಬಟ್ ಗಂಡು ನಮಗೆ ಸ್ಟ್ರೆಸ್ ಫ್ರೀ ಆಗಿರಬೇಕು, ಮೇಯ್ನ್ಲಿ ಸ್ಟ್ರೆಸ್ ಇರಬಾರ್ದು. ಹೆಣ್ಮಗು ಅಂತಂದರೆ ಅವಳು ಮನೆಗೆ ಬಂದಲ್ಲ, ಟೈಮಿಗೆ ಬಂದಲ್ಲ, ಅಲ್ಲೋಗಿ ಪಿಕ್ ಮಾಡಬೇಕು, ಡ್ರಾಪ್ ಮಾಡಬೇಕು, ನಾವೇ ಎಲ್ಲನೂ ನೋಡ್ಕೋಬೇಕು. ಅದೇ ಗಂಡು ಮಗು ಆದರೆ ಬಿಟ್ಬಿಡ್ಬೋದು ಅನ್ನೋಷ್ಟು ಕೆಲವೊಂದು ಜನಕ್ಕೆ ನನ್ನ ಒಪಿನಿಯನ್ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಮೈಂಡ್ ಫ್ರೀ ಆಗಿರುತ್ತೆ. ಅದೇ ಮಗು ಅಂದರೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಸೊ ಆ ಸ್ಟ್ರೆಸ್ನ ತೊಗೊಳಕ್ಕೆ ಯಾರೂ ಕೂಡ ರೆಡಿ ಇರಲ್ಲ. ಅದೊಂದೇ ಒಪಿನಿಯನ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ಅದು ಬಿಟ್ಟರೆ ಎಲ್ಲರೂ ಫ್ರೀಯಾಗಿರಬೇಕು ಅಂತಂದರೆ ಗಂಡು ಮಗು ಅಂತ ಹೇಳ್ತಾರೆ. ಎರಡೂ ಕೂಡ ಒಂದೇ ಅನ್ನೋದು, ಅಂದರೆ ನನಗಿಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಎರಡೂ ಕೂಡ ಒಂದೇ. ಸೊ ಫೈನಲಿ ವಚ್ಚು ಅಂತೂ ಫುಲ್ಲು ಎಕ್ಸೈಟ್ ಆದಳು. ನಿಮ್ಮ ಒಪಿನಿಯನ್ನ ತಿಳಿಸಿ, ನನ್ನ ಒಪಿನಿಯನ್ ನಾನು ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವ್ಲಾಗ್ ಎಂಡಿಗೆ ಬಂದಿದ್ದೀವಿ. ಸಿಗ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್.